ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ವಿಶ್ವದ ಎರಡನೇ ಅತಿ ಚಿಕ್ಕ ದೇಶವಾದ ಮೊನ್ಯಾಕೋದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಮೊನ್ಯಾಕೋ ಕೇವಲ 2 ಚದರ ಕಿಲೋಮೀಟರ್ ವಿಸ್ತೀರ್ಣವಿರುವ ಪುಟ್ಟ ರಾಷ್ಟ್ರ. ಇದು ತನ್ನ ಆಡಂಬರ, ಐಶ್ವರ್ಯ ಮತ್ತು ಅದ್ಭುತ ಇತಿಹಾಸದಿಂದ ವಿಶ್ವವನ್ನೇ ಬೆರಗುಗೊಳಿಸುತ್ತಾ ಬಂದಿದೆ. ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ಗಿಂತಲೂ ಚಿಕ್ಕದಾಗಿರುವ ಈ ದೇಶದಲ್ಲಿ ಸುಮಾರು 38,000ಕ್ಕೂ ಹೆಚ್ಚು ಜನ ವಾಸ ಮಾಡುತ್ತಿದ್ದಾರೆ. ಇದು ವಿಶ್ವದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಷ್ಟ್ರವಾಗಿದೆ. ಬನ್ನಿ, ಇಂದು ನಾವು ಮೊನ್ಯಾಕೋದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಂಚಕ ಸನ್ಯಾಸಿಗಳಿಂದ ಆರಂಭವಾದ ರಾಜವಂಶ. ಮೊನ್ಯಾಕೋದ ಆಡಳಿತಗಾರರಾದ ಗ್ರಿಮಾಲ್ಡಿ ಕುಟುಂಬವು 1797ರಲ್ಲಿ ಅಧಿಕಾರಕ್ಕೆ ಬಂದದ್ದು ಒಂದು ರೋಚಕ ಕಥೆಯ ಮೂಲಕ. 1297ರಲ್ಲಿ ಫ್ರಾನ್ಸಿಸ್ಕೋ ಗ್ರಿಮಾಲ್ಡಿ ಎಂಬಾತ ಮತ್ತು ಅವನ ಸಹಚರರು ಫ್ರಾನ್ಸಿಸ್ಕ್ನ ಸನ್ಯಾಸಿಗಳ ವೇಷದಲ್ಲಿ ಮೊನ್ಯಾಕೋದ ಕೋಟೆಯನ್ನು ಪ್ರವೇಶಿಸಿದರು. ಅವರು ಸನ್ಯಾಸಿಗಳಂತೆ ಕಾಣುತ್ತಿದ್ದರು, ಒಳಗೆ ಕತ್ತಿಗಳನ್ನು ಮರೆಮಾಚಿದ್ದರು. ವೇಷದ ಈ ವಂಚನೆಯಿಂದ ಅವರು ಕೋಟೆಯನ್ನು ವಶಪಡಿಸಿಕೊಂಡರು. ಇಂದಿಗೂ ಮೊನ್ಯಾಕೋದ ಕೋರ್ಟ್ ಆಫ್ ಆರ್ಮ್ಸ್ನಲ್ಲಿ ಕತ್ತಿ ಹಿಡಿದ 2 ಸನ್ಯಾಸಿಗಳ ಚಿತ್ರವಿದೆ. ಈ ಐತಿಹಾಸಿಕ ವಂಚನೆಯು ಸ್ಮರಣಾರ್ಥಕವಾಗಿ ಈ ಚಿತ್ರವಿದೆ. ಗ್ರಿಮಾಲ್ಡಿ ಕುಟುಂಬವು ಸುಮಾರು 700 ವರ್ಷಗಳಿಂದ ಮೊನ್ಯಾಕೋವನ್ನು ಆಳುತ್ತಾ ಬಂದಿದೆ. ಇದು ವಿಶ್ವದ ಅತ್ಯಂತ ಹಳೆಯ ಆಡಳಿತ ರಾಜವಂಶಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 2, ಒಂದು ಕಾಲದಲ್ಲಿ 20 ಪಟ್ಟು ದೊಡ್ಡದಾಗಿತ್ತು. ಮೊನ್ಯಾಕೋ ಯಾವಾಗಲೂ ಇಷ್ಟು ಚಿಕ್ಕ ದೇಶವಾಗಿರಲಿಲ್ಲ. 19ನೇ ಶತಮಾನದ ಮಧ್ಯಭಾಗದವರೆಗೂ ಮೊನ್ಯಾಕೋ ಸುಮಾರು 30 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿತ್ತು. ಇಂದಿನ ಗಾತ್ರಕ್ಕಿಂತ ಸರಿಸುಮಾರು 15 ಪಟ್ಟು ಹೆಚ್ಚು. 1848ರಲ್ಲಿ ಮೆಂಟನ್ ಮತ್ತು ರೊಕೊಬ್ರೌನ್ ಕ್ಯಾಪ್ ಮಾರ್ಟಿನ್ ಎಂಬ 2 ಪಟ್ಟಣಗಳು ಮೊನ್ಯಾಕೋದಿಂದ ಪ್ರತ್ಯೇಕವಾಗಿ ಸ್ವತಂತ್ರ ಪಟ್ಟಣಗಳು ಎಂದು ಘೋಷಿಸಿಕೊಂಡವು. 1861ರಲ್ಲಿ ಮೊನ್ಯಾಕೋ ಈ 2 ಪಟ್ಟಣಗಳನ್ನು ತನ್ನ 95% ಪ್ರದೇಶವನ್ನು 4 ಮಿಲಿಯನ್ ಫ್ರಾಂಕ್ಗಳಿಗೆ ಫ್ರಾನ್ಸ್ಗೆ ಬಿಟ್ಟು ಕೊಡಬೇಕಾಯಿತು. ಇದಕ್ಕೆ ಬದಲಾಗಿ ಫ್ರಾನ್ಸ್ ಮೊನ್ಯಾಕೋದ ಸಾರ್ವಭೌಮತ್ವವನ್ನು ಅಂಗೀಕರಿಸಿತು. ಈ ಒಪ್ಪಂದವೇ ಇಂದು ನಾವು ನೋಡುವ ಚಿಕ್ಕ ಮೊನ್ಯಾಕೋಗೆ ಕಾರಣವಾಯಿತು. ಫ್ಯಾಕ್ಟ್ ನಂಬರ್ 3, ಸಮುದ್ರದಿಂದ ಗೆದ್ದುಕೊಂಡ ಭೂಮಿ. ನೆಲದ ಕೊರತೆಯನ್ನು ನಿವಾರಿಸಲು ಮೊನ್ಯಾಕೋ ಸಮುದ್ರವನ್ನು ತುಂಬುವ ಮೂಲಕ ತನ್ನ ವಿಸ್ತೀರ್ಣವನ್ನು ಹೆಚ್ಚಿಸಿದೆ. 1960ರ ದಶಕದಲ್ಲಿ ಆರಂಭಗೊಂಡ ಈ ಯೋಜನೆಯು ಮೊನ್ಯಾಕೋದ ವಿಸ್ತೀರ್ಣವನ್ನು ಸುಮಾರು 20ರಷ್ಟು ಹೆಚ್ಚಿಸಿತು. 1970ರ ದಶಕದಲ್ಲಿ ಪಾಂಟ್ವಿಲ್ ನೆರೆಹೊರೆಯನ್ನು ಸಮುದ್ರ ತುಂಬುವ ಮೂಲಕ ನಿರ್ಮಿಸಲಾಯಿತು. ಇದು 22 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ಇತ್ತೀಚೆಗೆ ಡಿಸೆಂಬರ್ 2024ರಲ್ಲಿ ಮಾರೆಟೆರಾ ಎಂಬ ಹೊಸ ನೆರೆಹೊರೆಯನ್ನು ಉದ್ಘಾಟಿಸಲಾಯಿತು. ಇದು ಮತ್ತೊಂದು 6 ಹೆಕ್ಟೇರ್ ಹೊಸ ಭೂಪ್ರದೇಶವನ್ನು ಸಮುದ್ರದಿಂದ ಪಡೆದುಕೊಂಡಿದೆ. ಸಮುದ್ರದಿಂದ ನೆಲವನ್ನು ಗೆಲ್ಲುವ ಈ ಪ್ರಕ್ರಿಯೆಯು ಮುಂದುವರಿಯುತ್ತಾ ಬಂದಿದೆ ಮತ್ತು 2025ರಲ್ಲಿ ಮತ್ತಷ್ಟು ವಿಸ್ತರಣೆಯಾಗಲಿದೆ. ಫ್ಯಾಕ್ಟ್ ನಂಬರ್ 4, ಕ್ಯಾಸಿನೋ ಬಡತನದಿಂದ ಬಂಗಾರಕ್ಕೆ. 1861ರಲ್ಲಿ ಮೆಂಟನ್ ಮತ್ತು ರೊಕೊಬ್ರೌನ್ ಇವೆರಡನ್ನು ಕಳೆದುಕೊಂಡ ನಂತರ ಮೊನ್ಯಾಕೋಗೆ ಹಣದ ಅಗತ್ಯವಿತ್ತು. ಪ್ರಿನ್ಸ್ 3ನೇ ಚಾರ್ಲ್ಸ್ ಒಂದು ದೊಡ್ಡ ಜೂಜಾಟಕ್ಕೆ ಮುಂದಾದರು. ಅವರು ಮಾಂಟೆ ಕಾರ್ಲೋ ಕ್ಯಾಸಿನೋವನ್ನು ನಿರ್ಮಿಸಲು ನಿರ್ಧರಿಸಿದರು. 1863ರಲ್ಲಿ ಫ್ರಾಂಕೋಯಿಸ್ ಬ್ಲಾಂಕ್ ಎಂಬ ವ್ಯಾಪಾರಿಯು ಸೊಸೈಟಿ ಡಿ ಬೇಸನ್ ಡಿ ಮೇರ್ ಅಂದರೆ SBM ಅನ್ನು ಸ್ಥಾಪಿಸಿದರು. ಇವರು ಕ್ಯಾಸಿನೋ ನಿರ್ವಹಣೆಯನ್ನು ವಹಿಸಿಕೊಂಡರು. ಕ್ಯಾಸಿನೋ ಯಶಸ್ವಿಯಾಯಿತು. ಯುರೋಪಿನ ಅತ್ಯಂತ ಶ್ರೀಮಂತರು ಇಲ್ಲಿಗೆ ಆಗಮಿಸಿದರು ಮತ್ತು ಐಷಾರಾಮಿ ಹೋಟೆಲ್ಗಳು ನಿರ್ಮಾಣಗೊಂಡವು ಸಹ. ಆಸಕ್ತಿದಾಯಕ ವಿಷಯವೆಂದರೆ ಮೊನ್ಯಾಕೋದ ನಾಗರಿಕರು ತಮ್ಮ ದೇಶದ ಕ್ಯಾಸಿನೋಗಳಲ್ಲಿ ಜೂಜಾಟ ಆಡುವಂತಿಲ್ಲ. ಇಂದು SBM ಮೊನ್ಯಾಕೋದ ಅತಿದೊಡ್ಡ ಉದ್ಯೋಗದಾತವಾಗಿದೆ. ಮಾಂಟೆ ಕಾರ್ಲೋ ಕ್ಯಾಸಿನೋ ಜೇಮ್ಸ್ ಬಾಂಡ್ ಚಿತ್ರಗಳಾದ ಗೋಲ್ಡನ್ ಐ ಮತ್ತು ಕ್ಯಾಸಿನೋ ರಾಯಲ್ ಇವುಗಳಲ್ಲಿ ಕಾಣಿಸಿಕೊಂಡು ವಿಶ್ವ ಪ್ರಸಿದ್ಧವಾಗಿದೆ. ಫ್ಯಾಕ್ಟ್ ನಂಬರ್ 5, ತೆರಿಗೆ ಸ್ವರ್ಗ, ಶ್ರೀಮಂತರ ಆಶ್ರಯ. ಮೊನ್ಯಾಕೋದ ಅತ್ಯಂತ ಪ್ರಸಿದ್ಧ ಆಕರ್ಷಣೆಗಳಲ್ಲಿ ಒಂದು ಅದರ ತೆರಿಗೆ ವ್ಯವಸ್ಥೆ. ಮೊನ್ಯಾಕೋದಲ್ಲಿ ವೈಯಕ್ತಿಕ ತೆರಿಗೆ ಆದಾಯ ಇಲ್ಲ.
ವಿಶ್ವದ ಶ್ರೀಮಂತರು ಮತ್ತು ಪ್ರಸಿದ್ಧ ವ್ಯಕ್ತಿಗಳನ್ನು ಇದು ಆಕರ್ಷಿಸುತ್ತದೆ. ಮೊನ್ಯಾಕೋದ 30%ಕ್ಕಿಂತಲೂ ಹೆಚ್ಚು ನಿವಾಸಿಗಳು ಮಿಲಿಯನರ್ಗಳೇ ಎಂದು ಅಂದಾಜು ಮಾಡಲಾಗಿದೆ. ಆದರೆ ಇದಕ್ಕೊಂದು ಅಪವಾದವಿದೆ. ಫ್ರೆಂಚ್ ನಾಗರಿಕರು 1960ರ ದಶಕದಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಚಾರ್ಲ್ಸ್ ಡಿ ಗಾಲ್ ಅವರ ಒತ್ತಡದಿಂದಾಗಿ ಮೊನ್ಯಾಕೋದಲ್ಲಿ ವಾಸಿಸುವ ಎಲ್ಲ ಫ್ರೆಂಚ್ ನಾಗರಿಕರು ತಮ್ಮ ಆದಾಯದ ಮೇಲೆ ಫ್ರಾನ್ಸ್ಗೆ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ. ಮೊನ್ಯಾಕೋ ತೆರಿಗೆಯ ಸ್ವರ್ಗವಾಗಿದ್ದರೂ ಸಹ ಇದು ಹಣ ವಂಚನೆಗೆ ಸಂಬಂಧಿಸಿದಂಥ ಅಂತಾರಾಷ್ಟ್ರೀಯ ಮೇಲ್ವಿಚಾರಣೆಯಲ್ಲಿದೆ. 2024ರಲ್ಲಿ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ FATF ಅನ್ನು ಮೊನ್ಯಾಕೋವನ್ನು ಹಣ ವಂಚನೆ ಮತ್ತು ಭಯೋತ್ಪಾದಕ ಹಣಕಾಸು ಎದುರಿಸಲು ಹೆಚ್ಚಿನ ಮೇಲ್ವಿಚಾರಣೆಯಲ್ಲಿ ಇರಿಸಲಾಗಿದೆ. ಅಂದರೆ ಗ್ರೇ ಲಿಸ್ಟ್ಗೆ ಇವರನ್ನು ಹಾಕಲಾಗಿದೆ. ಪಾಯಿಂಟ್ ನಂಬರ್ 6, ಸ್ಥಳೀಯರೇ ಅಲ್ಪಸಂಖ್ಯಾತರು. ಮೊನ್ಯಾಕೋದ ಅತ್ಯಂತ ಆಕರ್ಷಕ ಸಂಗತಿಗಳಲ್ಲಿ ಇದು ಸಹ ಒಂದು. ಮೊನೆಗಾಸ್ಕಸ್ ನಾಗರಿಕರು ತಮ್ಮದೇ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ. ಇಲ್ಲಿನ ಜನಸಂಖ್ಯೆ 38,000ಕ್ಕೂ ಹೆಚ್ಚು. ಇಲ್ಲಿ ಕೇವಲ 8,378 ಮಂದಿ ಮಾತ್ರ ಮೊನ್ಯಾಕೋದವರಾಗಿದ್ದಾರೆ. ಇದು ಒಟ್ಟು ಜನಸಂಖ್ಯೆ ಕೇವಲ 22% ಮಾತ್ರ. ಉಳಿದವರು 139 ಕಂಟ್ರಿಗಳಿಂದ ಬಂದವರೇ ಆಗಿದ್ದಾರೆ. ಇಲ್ಲಿ ಫ್ರೆಂಚರು 9,786, ಇಟಾಲಿಯನ್ನರು 8,172 ಮತ್ತು ಬ್ರಿಟಿಷರು 2,795, ಸ್ವಿಸ್ನವರು 1,187 ಮತ್ತು ಬೆಲೀಸ್ನವರು 1,073. ಈ ಪ್ರಮುಖ ಸಮುದಾಯಗಳೇ ಇಲ್ಲಿ ಪ್ರಾಬಲ್ಯವನ್ನು ಹೊಂದಿವೆ. ಫ್ರೆಂಚ್ ಅಧಿಕೃತ ಭಾಷೆಯಾದರೂ ಇಟಾಲಿಯನ್ ಮತ್ತು ಇಂಗ್ಲಿಷ್ ಸಹ ವ್ಯಾಪಕವಾಗಿ ಇಲ್ಲಿ ಬಳಸಲಾಗುತ್ತದೆ. ಮೊನ್ಯಾಕೋಗೆ ತನ್ನದೇ ಆದ ಭಾಷೆಯೂ ಸಹ ಇದೆ, ಅದುವೇ ಮೊನೆಗೋ. ಇದನ್ನು ಶಾಲೆಗಳಲ್ಲಿ ಕಲಿಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 7, F1 ಗ್ರ್ಯಾಂಡ್ ಪ್ರಿಕ್ಸ್ ವಿಶ್ವದ ಅತ್ಯಂತ ಪ್ರತಿಷ್ಠಿತ ರೇಸ್. 1929ರಿಂದ ಪ್ರತಿ ವರ್ಷ ನಡೆಯುವ ಮೊನ್ಯಾಕೋ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 1 ರಂತಹ ಅತ್ಯಂತ ಪ್ರತಿಷ್ಠಿತ ರೇಸ್ಗಳಲ್ಲಿ ಇದು ಸಹ ಒಂದಾಗಿದೆ. ಇದು ವಿಶ್ವದ ಏಕೈಕ F1 ರೇಸ್ ಆಗಿದ್ದು ನಗರದ ಸಾಮಾನ್ಯ ಬೀದಿಗಳಲ್ಲೇ ಇದು ನಡೆಯುತ್ತದೆ. ರೇಸ್ ಟ್ರ್ಯಾಕ್ 3.3 ಕಿಲೋಮೀಟರ್ ಉದ್ದವಿದ್ದು ಕಿರಿದಾದ ಬೀದಿಗಳು, ತೀಕ್ಷ್ಣ ತಿರುವುಗಳು ಮತ್ತು ಪ್ರಸಿದ್ಧ ಹೆರ್ಪಿನ್ ಕರ್ವ್ ಅನ್ನು ಸಹ ಒಳಗೊಂಡಿದೆ. ಇಲ್ಲಿನ ಫೆಮಾರ್ಟನ್ ಹೆರ್ಪಿನ್ ಕವರ್ F1 ಕಾರಣ ಅತ್ಯಂತ ನಿಧಾನಗತಿಯ ತಿರುವುಗಳಲ್ಲಿ ಒಂದಾಗಿದೆ. ಕಾರುಗಳು ಇಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗಕ್ಕೆ ನಿಧಾನಗತಿಗೊಳ್ಳಬೇಕಾಗುತ್ತದೆ. ಈ ರೇಸ್ ಮೊನ್ಯಾಕೋಗೆ ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ಘಟನೆಯಾಗಿದೆ. ರೇಸ್ ಸಮಯದಲ್ಲಿ ಸ್ಟ್ಯಾಂಡ್ಗಳನ್ನು ಮತ್ತು ರಕ್ಷಣಾ ತಡೆಗೋಡೆಗಳನ್ನು ಸ್ಥಾಪಿಸಲು ಮಾರ್ಚ್ ಅಂತ್ಯದಿಂದಲೇ ತಯಾರಿ ಆರಂಭವಾಗುತ್ತದೆ. ಫ್ಯಾಕ್ಟ್ ನಂಬರ್ 8, ಅತಿ ಹೆಚ್ಚು ಆಯುರ್ಮಾನ 89.6 ವರ್ಷಗಳು. ಮೊನ್ಯಾಕೋ ವಿಶ್ವದ ಅತಿ ಹೆಚ್ಚು ಸರಾಸರಿ ಆಯುರ್ಮಾನ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. 2023ರ CIA ವರ್ಲ್ಡ್ ಫ್ಯಾಕ್ಟ್ ಬುಕ್ ಪ್ರಕಾರ ಮೊನ್ಯಾಕೋದಲ್ಲಿ ಸರಾಸರಿ ಆಯುರ್ಮಾನ 89.6 ವರ್ಷಗಳು, ಪುರುಷರು ಸರಾಸರಿ 85.55 ವರ್ಷಗಳು ಮತ್ತು ಮಹಿಳೆಯರು 93.4 ವರ್ಷಗಳು ಬದುಕುತ್ತಾರೆ. ಇದಕ್ಕೆ ಕೆಲವು ಕಾರಣಗಳು ಸಹ ಇವೆ. ಇಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆಗಳು, ಸ್ವಚ್ಛ ಪರಿಸರ ಮತ್ತು ಸಕ್ರಿಯ ಜೀವನ ಶೈಲಿ. ಮೊನ್ಯಾಕೋದ ಬೀದಿಗಳು ಎಷ್ಟು ಸ್ವಚ್ಛಂದವೆಂದರೆ ಅಲ್ಲಿ ನೀವು ಊಟ ಸಹ ಮಾಡಬಹುದು ಎಂದು ಹಾಸ್ಯವಿದೆ. ಮೊನ್ಯಾಕೋದಲ್ಲಿನ ಪರಿಸರ ಸ್ವಚ್ಛತೆಗೆ ವಿಶೇಷ ಗಮನವನ್ನು ನೀಡಲಾಗುತ್ತದೆ. ಬೀದಿಗಳು ಪ್ರತಿದಿನ ಸ್ವಚ್ಛಗೊಳಿಸಲ್ಪಡುತ್ತವೆ. ವಿಶ್ವದ ಅತಿ ಸ್ವಚ್ಛ ನಗರಗಳಲ್ಲಿ ಮೊನ್ಯಾಕೋ ಸಹ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 9, ಜಾಕ್ವೆಸ್ ಕೌಸ್ಟೋ ಮತ್ತು ಸಾಗರ ಸಂಗ್ರಹಾಲಯ. ಮೊನ್ಯಾಕೋದ ಓಷನೋಗ್ರಫಿ ಮ್ಯೂಸಿಯಂ ವಿಶ್ವದ ಅತ್ಯಂತ ಪ್ರಸಿದ್ಧ ಸಮುದ್ರ ವೈಜ್ಞಾನಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಸಮುದ್ರದ ಬಂಡೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ. 1910ರಲ್ಲಿ ಇದರ ಉದ್ಘಾಟನೆಯಾಯಿತು. ಈ ಸಂಗ್ರಹಾಲಯವನ್ನು ಪ್ರಸಿದ್ಧ ಸಮುದ್ರ ಶಾಸ್ತ್ರಜ್ಞ ಜಾಕ್ವೆಸ್ ಕೌಸ್ಟೋ ಅವರು ನಿರ್ದೇಶಿಸಿದ್ದರು. ಇಲ್ಲಿ ಸಮುದ್ರ ಜೀವಿಗಳ ಪ್ರದರ್ಶನ, ಸಂಶೋಧನಾ ಕೇಂದ್ರ ಮತ್ತು ಶಾರ್ಕ್ಗಳು, ಆಮೆಗಳು ಮತ್ತು ಅಪರೂಪದ ಮೀನುಗಳು ಪ್ರದರ್ಶನಗಳಿವೆ. ಮೊನ್ಯಾಕೋ ಸಮುದ್ರದ ಪರಿಸರ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿದೆ. ಪ್ರಿನ್ಸ್ 2ನೇ ಆಲ್ಬರ್ಟ್ ಫೌಂಡೇಶನ್ ಮತ್ತು ಓಷನೋಗ್ರಫಿ ಇನ್ಸ್ಟಿಟ್ಯೂಟ್ ಅಂತಾರಾಷ್ಟ್ರೀಯ ಸಮುದ್ರದ
ಸಂರಕ್ಷಣಾ ಪ್ರಯತ್ನಗಳಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಫ್ಯಾಕ್ಟ್ ನಂಬರ್ 10. ಗ್ರೇಸ್ ಕೆಲ್ಲಿ ಹಾಲಿವುಡ್ನಿಂದ ಅರಮನೆಗೆ. ಮೊನ್ಯಾಕೋದ ಇತಿಹಾಸದಲ್ಲಿ ಹಾಲಿವುಡ್ನ ಪ್ರವೇಶವೇ ಅತ್ಯಂತ ರೋಚಕ ಘಟನೆಗಳಲ್ಲಿ ಒಂದಾಗಿದೆ. 1956ರಲ್ಲಿ ಹಾಲಿವುಡ್ ನಟಿ ಗ್ರೇಸ್ ಕೆಲ್ಲಿ ಮೊನ್ಯಾಕೋದ ಪ್ರಿನ್ಸ್ 3ನೇ ರೇನಿಯರ್ನನ್ನು ವಿವಾಹವಾದರು. ಇದು ವಿಶ್ವದ ಗಮನವನ್ನು ಮೊನ್ಯಾಕೋ ಕಡೆ ಸೆಳೆಯಿತು. ಗ್ರೇಸ್ ಕೆಲ್ಲಿ ತಮ್ಮ ಅಭಿನಯದಿಂದ ಹಾಲಿವುಡ್ನಲ್ಲಿ ಅತ್ಯಂತ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾಗಿದ್ದರು. ಅವರು ರಿಯರ್ ವಿಂಡೋ ಮತ್ತು ಹೈ ಸೊಸೈಟಿನಂತಹ ಚಲನಚಿತ್ರಗಳಲ್ಲಿ ನಟಿಸಿದ್ದರು. ಮದುವೆಯ ನಂತರ ಅವರು ಮೊನ್ಯಾಕೋದ ರಾಜಕುಮಾರಿಯಾದರು ಮತ್ತು ತಮ್ಮ ಜೀವನವನ್ನು ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟರು. ಅವರ ಅಕಾಲಿಕ ಮರಣದ ನಂತರ ಅವರ ಸ್ಮರಣಾರ್ಥಕವಾಗಿ ಪ್ರಿನ್ಸೆಸ್ ಗ್ರೇಸ್ ರೋಸ್ ಗಾರ್ಡನ್ ಅನ್ನು ಸ್ಥಾಪಿಸಲಾಯಿತು. ಇಂದೂ ಸಹ ಪ್ರಿನ್ಸ್ 2ನೇ ಆಲ್ಬರ್ಟ್ ಅವರು ತಮ್ಮ ತಾಯಿಯ ಪರಂಪರೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಕೇವಲ 2 ಚದರ ಕಿಲೋಮೀಟರ್ಗಳನ್ನು ಹೊಂದಿರುವ ಈ ಪುಟ್ಟ ರಾಷ್ಟ್ರ ವಿಶ್ವದಲ್ಲಿ ಅತಿದೊಡ್ಡ ಪ್ರಭಾವವನ್ನು ಹೊಂದಿದೆ. ಸಮುದ್ರದಿಂದ ಗೆದ್ದುಕೊಂಡ ಭೂಮಿಯಿಂದ ಹಿಡಿದು ವಂಚಕ ಸನ್ಯಾಸಿಗಳ ರಾಜವಂಶದವರೆಗೆ, ತೆರಿಗೆ ಮುಕ್ತ ಸ್ವರ್ಗದಿಂದ ಹಿಡಿದು ಹಾಲಿವುಡ್ನ ರಾಜಕುಮಾರಿಯವರೆಗೆ ಮೊನ್ಯಾಕೋ ನಿಜವಾಗಿಯೂ ಅಸಾಧಾರಣ ಕಥೆಗಳನ್ನು ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.